ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯ ಪಾಲಕರೇ, ಮೊನ್ನೆ ನಮ್ಮ ಶಾಲೆಯಲ್ಲಿ ಪಾಲಕ ಶಿಕ್ಷಕರ ಮಹಾಸಭೆಯನ್ನು ಏರ್ಪಡಿಸಿದ್ದೆವು. ಆದರೆ ಬಹುತೇಕ ಪಾಲಕರು ಆ ಕಾರ್ಯಕ್ರಮಕ್ಕೆ ಹಾಜರಾಗಲಿಲ್ಲ. ಈ ಹಿಂದೆಯೂ ಕೂಡ ನಾವು ಪಾಲಕ ಶಿಕ್ಷಕರ ಮುಖಾಮುಖಿಗೆ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೆವು. ಆದರೆ ಯಾವುದೋ ಕಾರಣಾಂತರಗಳಿಂದ ಬಹುತೇಕ ಪಾಲಕರು ಆ ಕಾರ್ಯಕ್ರಮಗಳಿಗೆ ಹಾಜರಾಗಲು ಸಾಧ್ಯವಾಗಿಲ್ಲ. ಬಹುಶಃ ಎಲ್ಲ ಪಾಲಕರು ನಮ್ಮ ಕಾರ್ಯಕ್ರಮಗಳಿಗೆ ಹಾಜರಾಗಿದ್ದರೆ ಈ ವಿಡಿಯೋನ ಮಾಡುವಂತಹ ಅವಶ್ಯಕತೆ ಇರ್ತಾ ಇರಲಿಲ್ಲ. ನಮ್ಮ ಶಾಲೆಯಲ್ಲಿ ಓದುವಂತಹ ಪ್ರತಿಯೊಂದು ಮಗುವಿನ ಪಾಲಕರು ಈ ವಿಡಿಯೋನ ನೋಡಬೇಕೆಂಬುದೇ ನನ್ನ ಆಶಯ. ಈ ಗ್ರೂಪಿನಲ್ಲಿ ಇಲ್ಲದೇ ಇರುವಂತಹ ಪಾಲಕರೂ ಸಹ ಈ ವಿಡಿಯೋವನ್ನು ವೀಕ್ಷಿಸಲು ತಾವೆಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಗುವಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪಾಲಕರು ಮತ್ತು ಶಿಕ್ಷಕರ ಪಾತ್ರ ಏನು ಎಂಬ ವಿಷಯವನ್ನು ಕುರಿತು ನಾನೀಗ ಮಾತನಾಡ್ತೇನೆ. ಮಕ್ಕಳು ಮಾನವ ಲೋಕದ ಸುಂದರ ಹೂಗಳು. ಎವ್ರಿ ಚೈಲ್ಡ್ ಈಸ್ ಎ ಗಾಡ್ಸ್ ಗಿಫ್ಟ್. ಎವ್ರಿ ಚೈಲ್ಡ್ ಹ್ಯಾಸ್ ಈಸ್ ಓನ್ ಟ್ಯಾಲೆಂಟ್ ಎನ್ನುವ ಉಕ್ತಿಯಂತೆ ಇಂತಹ ಮಕ್ಕಳು ನಮ್ಮ ಭವ್ಯ ಭಾರತದ ಯಶಸ್ವಿ ಪ್ರಜೆಗಳಾಗಬೇಕೆಂದರೆ ಅದಕ್ಕೆ ಪೂರಕವಾದ ವಾತಾವರಣ ಇರಲೇಬೇಕು. ಹಾಗಾದರೆ ಅಪೂರಕ ವಾತಾವರಣ ಎಂದರೇನು? ಅಪೂರಕವಾದ ವಾತಾವರಣವನ್ನು ಒದಗಿಸಿಕೊಡುವವರು ಯಾರು ಅನ್ನುವಂಥ ಪ್ರಶ್ನೆ ಮೂಡ್ತದೆ. ಅಪೂರಕವಾದ ವಾತಾವರಣವನ್ನು ಒದಗಿಸಿಕೊಡುವವರು ಬೇರೆ ಯಾರೂ ಅಲ್ಲ, ನಾವೇ. ನಮ್ಮ ಕುಟುಂಬ, ನಮ್ಮ ಶಾಲೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ. ಬಹುತೇಕ ಪಾಲಕರಲ್ಲಿ ಮಕ್ಕಳನ್ನು ನಾವು ಶಾಲೆಗೆ ಸೇರಿಸಿದರೆ ನಮ್ಮ ಜವಾಬ್ದಾರಿ ಮುಗಿಯಿತು, ಮಕ್ಕಳಿಗೆ ಬೇಕಾದ ಪಠ್ಯಪುಸ್ತಕ, ಬಟ್ಟೆ, ಲೇಖನ ಸಾಮಗ್ರಿಗಳನ್ನು ಕೊಡಿಸಿದರೆ ನಮ್ಮ ಜವಾಬ್ದಾರಿ ಮುಗಿಯಿತು ಅನ್ನುವಂತಹ ಮನೋಭಾವದಲ್ಲಿಯೇ ಇರ್ತಾರೆ. ಕೆಲವೊಮ್ಮೆ ಮಕ್ಕಳು ಮನೆಯಲ್ಲಿ ತುಂಟಾಟ ಮಾಡಿದರೆ, ಹೋಮ್ವರ್ಕ್ ಮಾಡದೇ ಇದ್ದಾಗ ಒಮ್ಮೆಲೆ ಅವರು ಜಾಗೃತರಾಗ್ತಾರೆ. ಅಂದರೆ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಿಕ್ಷಕರು ಕಲಿತಾರೆ, ಅಷ್ಟೇ ಶಿಕ್ಷಣ, ನಮ್ಮ ಜವಾಬ್ದಾರಿ ಏನೂ ಇಲ್ಲ ಅನ್ನುವಂತಹ ಮನೋಭಾವ. ಯಾಕೆ ನಿನಗೆ ಹೋಮ್ವರ್ಕ್ ಕೊಟ್ಟಿಲ್ವಾ? ಏನು ಮಾಡ್ತಾ ಇದೀಯಾ? ಯಾವಾಗ ನೋಡಿದ್ರು ಆಟ ಆಡ್ತೀಯಾ? ನಡಿ, ನಿಮ್ಮ ಶಾಲೆಗೆ ಬರ್ತೇನೆ, ನಾನು ನಿಮ್ಮ ಶಿಕ್ಷಕರಿಗೆ ಹೇಳ್ತೇನೆ ಜಾಸ್ತಿ ಹೋಮ್ವರ್ಕ್ ಕೊಡಿ ಎಂದು ಗದರ್ತಾರೆ. ಅಕಸ್ಮಾತಾಗಿ ಶಾಲೆ ಕಡೆ ಬಂದಾಗ ಅವರು ಹೇಳುವಂತಹ ಕಂಪ್ಲೇಂಟು ಅದೇ. ನೋಡ್ರಿ ಟೀಚರ್, ನಮ್ಮ ಮಗ ಏನು ಓದಲ್ಲ, ಬರೆಯಲ್ಲ, ಅವಾಗ ನೋಡಿದ್ರೆ ಆಟ ಆಡ್ತಾನೆ ಮೊಬೈಲ್ ಮಾಡಿ, ಅವನಿಗೆ ಜಾಸ್ತಿ ಹೋಮ್ವರ್ಕ್ ಕೊಡ್ರಿ, ಅವನಿಗೆ ಎಷ್ಟಾರ ಹೊಡಿರಿ ನೀವು, ನಾವು ಏನೂ ಕೇಳೋದಿಲ್ಲ. ಅಂದರೆ ಶಾಲೆಯಲ್ಲಿ ಮಗುವನ್ನು ಹೊಡೆದ ತಕ್ಷಣ ಮಗು ಜಾಣನಾಗಿಬಿಡುತ್ತೆ. ಕೇವಲ ಓದೋದು ಬರೆಯೋದು ಮಾಡಿದರೆ ಮಕ್ಕಳು ಜಾಣರ? ಇಲ್ಲಾಂದ್ರೆ ಅವರು ದಡ್ರ? ನೆವರ್. ನೋಡ್ರಿ, ಈ ಶಿಕ್ಷಣ ವ್ಯವಸ್ಥೆಯ ಕೇಂದ್ರ ಬಿಂದು ಮಗು. ಈ ನಮ್ಮ ಮಗುವಿನ ಸುತ್ತಲೂ ಶಿಕ್ಷಣ ವ್ಯವಸ್ಥೆ ಇದೆ. ಹಾಗಾದರೆ ಈ ಕೇಂದ್ರ ಸ್ಥಾನದಲ್ಲಿರುವಂತಹ ಮಗುವಿನ ಸುತ್ತಲೂ ಹಲವಾರು ಆಯಾಮಗಳಿದ್ದಾವೆ. ಮಗುವಿನ ಯಶಸ್ಸಿಗೆ ಆ ಆಯಾಮಗಳೇ ಕಾರಣ. ಆ ಆಯಾಮಗಳು ಯಾವುವು? ಮೊದಲನೆಯದಾಗಿ ಕುಟುಂಬ. ಮಗುವಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸೋದು ಕುಟುಂಬ. ಒಂದು ಪ್ರಸಿದ್ಧ ಗಾದೆ ಮಾತಿದೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಅಂದರೆ ಮಗು ಹುಟ್ಟಿದ ತಕ್ಷಣ ಹಲವಾರು ಅವಸ್ಥೆಗಳನ್ನು ಅನುಭವಿಸುತ್ತದೆ. ಶೈಶಾವಸ್ಥೆ, ಬಾಲ್ಯಾವಸ್ಥೆ, ಕಿಶೋರಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾಪ್ಯ. ಈ ಮಗುವಿನ ಮೊದಲನೆಯ ಹಂತವೇ ಶೈಶಾವಸ್ಥೆ. ಮಗು ಹುಟ್ಟಿನಿಂದ ಅಂಗನವಾಡಿಗೆ ಸೇರುವ ತನಕ ಶೈಶಾವಸ್ಥೆಯಲ್ಲಿ ಇರುತ್ತದೆ. ಹಾಗಾದರೆ ಕುಟುಂಬದಲ್ಲಿ ಜನಿಸುವ ಮಗುವಿಗೆ ಮೊದಲು ಪರಿಚಯವಾಗುವುದೇ ಅದರ ತಾಯಿ. ಆ ತಾಯಿಯ ಮೂಲಕನೇ ಅದು ಇಡೀ ಜಗತ್ತನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡುತ್ತದೆ. ಆ ಮಗುವಿಗೆ ಬೇಕು ಬೇಡಗಳನ್ನು ಪೂರೈಸುವವರು, ಒಳ್ಳೆಯದು ಕೆಟ್ಟದು ಎಂದು ಹೇಳುವವರು, ತನ್ನ ಸಂಬಂಧಗಳನ್ನು ಪರಿಚಯ ಮಾಡುವುದೇ ತಾಯಿ. ಆ ತಾಯಿಯೇ ಮಗುವಿನ ಜೀವನದ ಯಶಸ್ವಿ ಹಂತಕ್ಕೆ ಕಾರಣವಾಗುವಂತಹ ಒಬ್ಬ ವ್ಯಕ್ತಿ. ಹಾಗಾದರೆ ಪ್ರತಿಯೊಂದು ಮಗುವಿನಲ್ಲಿ ತನ್ನ ತಾಯಿ ಯಾವ ರೀತಿಯಾದ ಪಾತ್ರವನ್ನು ವಹಿಸ್ತಾಳೆ? ಅಂದರೆ ತನ್ನ ತಾಯಿಯ ಪ್ರೇರಣೆಯಿಂದ ಮಗು ಏನನ್ನು ಸಾಧಿಸಲಿಕ್ಕೆ ಸಾಧ್ಯ
ಸಾಧ್ಯ, ಏನನ್ನಾದರೂ ಸಾಧಿಸಬಹುದು ಅನ್ನುವಂಥಕ್ಕೆ ಕೇವಲ ಒಂದೆರಡು ಉದಾಹರಣೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲ ಕೇಳಿರ್ಬೋದು, ನಮ್ಮ ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಆ ಶಿಖರವನ್ನು ಪ್ರಪ್ರಥಮವಾಗಿ ಏರಿದವರು ತೇನ್ಸಿಂಗ್ ಗಿಲ್ರಿ ಅವರು. ಹಾಗಾದರೆ ಅಷ್ಟು ಎತ್ತರವಾದ ಪರ್ವತವನ್ನು ಏರಲಿಕ್ಕೆ, ತೇನ್ಸಿಂಗ್ ಗಿಲ್ರಿ ಅವರು ಏರಲಿಕ್ಕೆ ಪ್ರೇರಣೆ ಯಾರು? ನೀವು ನಂಬೋದಿಲ್ಲ, ಅದಕ್ಕೆ ಮೂಲ ಕಾರಣಕರ್ತರೆ ಅವರ ತಾಯಿ. ತೇನ್ಸಿಂಗ್ ಅವರು ಒಬ್ಬ ಕುರಿ ಕಾಯುವಂತಹ ಬಾಲಕ. ಪ್ರತಿದಿನ ಅವರು ಹಿಮಾಲಯದ ತಪ್ಪಲಿಗೆ ಕುರಿ ಕಾಯಲಿಕ್ಕೆ ಬರ್ತಾ ಇರ್ತಾರೆ. ಬಂದಾಗ ಅವರ ತಾಯಿ ಮಗುವಿಗೆ ಕುರಿಗಳನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಆಹಾರವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಆ ಎತ್ತರವಾದ ಪರ್ವತವನ್ನು ತೋರಿಸಿ, ಮಗು ನೋಡು, ಇಲ್ಲಿಯವರೆಗೂ ಈ ಪರ್ವತವನ್ನು ಯಾರೂ ಏರಿಲ್ಲ, ನೀನು ಏರ್ತೀಯ, ನೀನು ಆ ಸಾಧನೆಯನ್ನು ಮಾಡು, ನಿನ್ನಿಂದ ಸಾಧ್ಯ. ಮಗು ಆ ಪರ್ವತವನ್ನು ನೋಡುತ್ತದೆ. ಹಬ್ಬ, ಇಷ್ಟು ದೊಡ್ಡ ಪರ್ವತವನ್ನು ನಾನು ಏರ್ಲಿಕ್ಕೆ ಹೇಗೆ ಸಾಧ್ಯ? ಮತ್ತೆ ಅದು ಯೋಚನೆ ಮಾಡ್ತದೆ, ನನ್ನ ತಾಯಿ ಹೇಳಿದಾಳೆ ನನಗೆ ಇದನ್ನು ಏರ್ಲಿಕ್ಕೆ ಸಾಧ್ಯ ಅಂತೆ, ನಾನು ಏರ್ಬೋದಂತೆ. ಆ ಪಾಸಿಟಿವ್, ಒಳ್ಳೆಯ ಮಗುವಿಗೆ ಪುಷ್ಟಿಯನ್ನು ಕೊಡುವಂತಹ ಆ ಮಾತುಗಳೇ ಆ ಮಗುವಿನ ಕಿವಿಯಲ್ಲಿ ಗುಯ್ಗುಡ್ತಾ ಇರ್ತವೆ. ಪ್ರತಿದಿನ ಕುರಿ ಕಾಯುವಾಗ ಆ ಪರ್ವತವನ್ನು ನೋಡಲು, ಓ, ನಾನು ಈ ಪರ್ವತವನ್ನು ಏರ್ತೇನೆ, ನನ್ನ ತಾಯಿ ಹೇಳಿದರೆ ನಾ ಪರ್ವತವನ್ನು ಏರಬಲ್ಲೆ ಅನ್ನುವಂತಹ ವಿಷಯವೇ ಆ ಮಗುವಿನ ಕಿವಿಯಲ್ಲಿ ಗುಣಗುಣಿಸಿ ಅದು ಪ್ರತಿದಿನ ಆ ಪರ್ವತವನ್ನು ಏರಲಿಕ್ಕೆ ಪ್ರಯತ್ನ ಮಾಡ್ತಾ ಮಾಡ್ತಾ ಕೊನೆಗೊಂದು ದಿನ ಇಡೀ ಜಗತ್ತಿನಲ್ಲಿಯೇ ಎತ್ತರವಾದ ಪರ್ವತವನ್ನು ಏರುತ್ತದೆ. ಅದಕ್ಕೆ ಕಾರಣ ಅವನ ತಾಯಿ. ಹೀಗೆ ಥಾಮಸ್ ಅಲ್ವಾ ಎಡಿಸನ್ ಅನ್ನುವಂತಹ ಒಬ್ಬ ವಿಜ್ಞಾನಿ ನಮಗೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ, ವಿದ್ಯುತ್ ಬಲ್ಬನ್ನು ಕಂಡುಹಿಡಿದಂತಹ ವಿಜ್ಞಾನಿಯವರು. ಅವರು ಬಾಲ್ಯದಲ್ಲಿ ಶಾಲೆಯಲ್ಲಿ ದಡ್ಡ ಮಗು ಎಂದು ಗುರುತಿಸಿಕೊಂಡಿರ್ತಾರೆ. ಒಂದು ದಿನ ಅವರ ಶಿಕ್ಷಕರು ಅವರ ತಾಯಿಯನ್ನು ಕರೆದು, ನೋಡಮ್ಮ, ನಿನ್ನ ಮಗು ತುಂಬ ದಡ್ಡ, ಯಾರ ಜೊತೆ ಬೆರೆಯಲ್ಲ, ಆಟ ಆಡಲ್ಲ, ಓದಲ್ಲ, ಬರೆಯಲ್ಲ, ಯಾವಾಗಲೂ ಏಕಾಂಗಿಯಾಗಿ ಕುಳಿತು ಏನನ್ನೋ ಯೋಚನೆ ಮಾಡ್ತಾ ಇರ್ತಾನೆ. ದಯವಿಟ್ಟು ನಮ್ಮ ಶಾಲೆಯಲ್ಲಿ ಇವನಿಗೆ ಜಾಗ ಇಲ್ಲ, ಇವನನ್ನು ಮನೆಗೆ ಕರೆದುಕೊಂಡು ಹೋಗಿ. ಆಗ ಆ ಮಗುವಿನ ತಾಯಿಗೆ ಕೋಪ ಬರ್ತದೆ. ಅವಳು ಹೇಳ್ತಾಳೆ, ನನ್ನ ಮಗ ಇಡೀ ಜಗತ್ತಿನಲ್ಲಿಯೇ ಪ್ರತಿಭಾವಂತ ಮಗು. ಮಗುವನ್ನು ಕರೆದುಕೊಂಡು ಬಂದು ಹೇಳ್ತಾಳೆ, ನಾವಾಗಿದ್ರೆ ಏನಂತ ಇದ್ವಿ, ಲೇ, ಶಾಲೆ ಒಳಗೆ ನೀನು ದಡ್ಡ ಅಂತ ಹೇಳ್ಯಾರ, ನಿನಗೆ ಏನು ಓದಾಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಮಗನ ನನ್ನ ಹೊಟ್ಟೆಗಾರ ಯಾಕೆ ಹುಟ್ಟಿದ್ದಿ ಹೇಳೋದು ಹೀನಾಮಾನವಾಗಿ ಬೈದು ಆ ಮಗುವಿನ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸ್ತಾ ಇದ್ವಿ. ಆದರೆ ಆ ತಾಯಿ ಮಗುವನ್ನು ಮನೆಗೆ ಕರೆದುಕೊಂಡು ಬಂದು ಹೇಳ್ತಾರೆ, ನೋಡು ಮಗು, ನೀನು ಈ ಜಗತ್ತಿನಲ್ಲಿಯೇ ಪ್ರತಿಭಾವಂತ, ನಿನ್ನ ಜಾಣ್ಮೆಗೆ ತಕ್ಕಂತೆ ಆ ಶಿಕ್ಷಕರಿಗೆ ಕಲಿಸಲಿಕ್ಕೆ ಬರ್ತಾ ಇಲ್ಲ, ಅದಕ್ಕೆ ನೀನು ಮನೆಯಲ್ಲೇ ಓದು, ಇಡೀ ಜಗತ್ತಿಗೆ ಒಂದು ಏನಾದರೂ ಕೊಡುಗೆಯನ್ನು ಕೊಡು ಎಂದು ಹೇಳಿ ಮನೆಯಲ್ಲಿ ಅವನಿಗೆ ಒಂದು ಸಪ್ರೇಟ್ ರೂಮನ್ನು ಮಾಡಿ ಅವನ ಪ್ರಯೋಗಾಲಯಕ್ಕೆ ಬೇಕಾದಂತಹ ಉಪಕರಣಗಳನ್ನು ಕೊಟ್ಟು ಆ ತಾಯಿ ಪ್ರತಿದಿನ ನೀನು ಸಾಧಿಸ್ತೀಯಾ, ಏನಾದರೂ ಹೊಸದನ್ನು ಕಂಡುಹಿಡಿ ಅಂತ ಹೇಳ್ತಾರೆ. ಆ ಮಾತುಗಳೇ ಆ ಮಗುವಿನ ಮನಸ್ಸಿನಲ್ಲಿ ಕೂತು ಬಿಡ್ತವೆ. ಓ ಹೌದು, ನನ್ನ ತಾಯಿ ಹೇಳಿದ್ದಾರೆ, ನಾನು ತುಂಬ ಜಾಣ, ನಾನು ಏನಾದರೂ ಸಾಧಿಸ್ತೇನೆ ಅಂತ ಯೋಚನೆ ಮಾಡ್ತಾ 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 ಇಂದು ಅವನು ನಮ್ಮ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ವಿದ್ಯುತ್ ಬಲ್ಬನ್ನು ಕಂಡುಹಿಡಿತಾನೆ. ಅದಕ್ಕೆ ಕಾರಣ ಅವನ ತಾಯಿ. ಅದೇ ರೀತಿ ಶಿವಾಜಿ ಮಹಾರಾಜರ ಬಗ್ಗೆ ನೀವು ಕೇಳಿರ್ಬೋದು. ಒಬ್ಬ ಸಾಮಾನ್ಯ ಸೈನಿಕ ಇಂದು ಮೊಘಲ್ ಸಾಮ್ರಾಟ್ಯದ ಅಧಿಪತಿಯಾಗಿ ಮೆರೀಲಿಕ್ಕೆ ಕಾರಣ ಅವನ ತಾಯಿ. ಅವನ ತಾಯಿ ಚಿಕ್ಕ ವಯಸ್ಸಿನಲ್ಲಿಯೇ ಸಾಹಸದ ಕಥೆಗಳನ್ನು, ದೇಶಭಕ್ತಿಯ ಕಥೆಗಳನ್ನು ಹೇಳಿ 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 ಆ ಮಗು ಇಂದು ದೊಡ್ಡ ಸಾಮ್ರಾಟನಾಗಲಿಕ್ಕೆ ಕಾರಣ ಅವನ ತಾಯಿ ಜೀಜಾಬಾಯಿ. ಈ ಉದಾಹರಣೆಗಳಿಂದ ನಾವು ಏನನ್ನು ತಿಳ್ಕೊಬಹುದಪ್ಪ ಅಂತಂದರೆ, ತಾಯಿ ಮನಸ್ಸು ಮಾಡಿದರೆ ಮಗು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ. ಅದಕ್ಕೆ ಮಗುವಿನಲ್ಲಿ ಆದಷ್ಟು ಉತ್ತಮ ಅಂಶಗಳನ್ನು, ನಿನ್ನಿಂದ ಸಾಧ್ಯ, ನೀನು ಸಾಧಿಸ್ತೀಯಾ ಅನ್ನುವಂತಹ ಪ್ರಚೋದಕ ಮಾತುಗಳನ್ನು ಆಡ್ತಾ ಇದ್ದರೆ ಆ ಮಗು ಜಾಣ ಆಗ್ತಾ ಆಗ್ತಾ ತನ್ನ ತಾಯಿಯನ್ನು ನಂಬುವಷ್ಟು ಜಗತ್ತಿನಲ್ಲಿ ಬೇರೆ ಯಾರನ್ನು ನಂಬೋದಿಲ್ಲ. ನನ್ನ ತಾಯಿ ಹೇಳಿದಾಳೆ, ನಾನು ಹೀಗೆ ಅದೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಮಗು ಏನಾದರೂ ಸಾಧಿಸ್ತದೆ. ಅದೇ ಆ ಮಗುವಿಗೆ ನಾವು ನಿಂದಿಸಿದರೆ, ನೀನು ದಡ್ಡ, ನೀನು ಹಾಗೆ ಹೀಗೆಂದರೆ ನಾನು ಇಷ್ಟೇ ಬಿಡು ಅನ್ನುವಂತಹ ನಿರಾಸಕ್ತಿಯನ್ನು ಅದರ ಸುಪ್ತ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದು ಜೀವನದಲ್ಲಿ ಒಂದು ನಿರಾಶೆಯ ಹಂತವನ್ನು ತಲುಪುತ್ತದೆ. ಮಗು ನಮ್ಮ ಕುಟುಂಬ ವ್ಯವಸ್ಥೆಯ ಪ್ರತಿಬಿಂಬ. ಆ ಕುಟುಂಬದ
ಆಚಾರ ವಿಚಾರ ಅದರ ಬಾಂಧವ್ಯದ ಪ್ರತಿರೂಪವೇ ನಮ್ಮ ಮಕ್ಕಳು ಅಂತ ಹೇಳ್ಬೋದು. ಅಂದರೆ ಈ ನಮ್ಮ ಶಾಲೆಗೆ ಬರುವಂತಹ ಮಕ್ಕಳ ಹಾವ ಭಾವ, ಉಡುಪು, ಅವರ ಭಾಷಾ ಶೈಲಿ, ಅವರ ವರ್ತನೆ, ಇವುಗಳೆಲ್ಲ ಆ ಕುಟುಂಬದ ಪ್ರತಿರೂಪವಾಗಿರ್ತವೆ. ಅಂದರೆ ಒಂದು ಒಳ್ಳೆಯ ಕುಟುಂಬದಲ್ಲಿ ಬೆಳೆದಂತಹ ಮಗು ಒಂದು ಉನ್ನತವಾದ ನಡತೆಯನ್ನು ಹೊಂದಿರುತ್ತದೆ. ಯಾವಾಗಲೂ ಅರಚಾಡುವ, ಕಿರುಚಾಡುವ, ಒಂದು ಕೆಟ್ಟ ಪರಿಸರದಲ್ಲಿ ಬೆಳೆದಂತಹ ಮಗು ಅದೇ ಭಾಷೆಯನ್ನು ರೂಢಿ ಮಾಡಿಕೊಂಡು ಅದೇ ಕೊಳಕು ಅಭ್ಯಾಸವನ್ನು ತೋರಿಸ್ತಾ ಇರ್ತದೆ. ಹಾಗಾಗಿ ನಾವು ಮಗುವಿಗೆ ಕೇವಲ ಓದು ಬರೆಯುವುದನ್ನು ಮಾತ್ರ ಕಲಿಸಿದರೆ ಮುಗಿಯಿತಾ? ಇಲ್ಲ. ನಮ್ಮ ಮಗುವಿಗೆ ಓದುವುದರ ಜೊತೆಗೆ ನಾವು ನಮ್ಮ ಸಂಪ್ರದಾಯ, ರೂಢಿ, ಆಚಾರ ವಿಚಾರಗಳನ್ನು ರೂಢಿ ಮಾಡಬೇಕು. ಈ ಒಳ್ಳೆಯ ಆಚಾರ ವಿಚಾರ ರೂಢಿಗಳೇ ಮುಂದೆ ಮಗುವಿನ ಉನ್ನತ ಜೀವನಕ್ಕೆ ಕಾರಣವಾಗುತ್ತವೆ. ಮಗುವಿನ ಯಶಸ್ಸಿಗೆ ಈ ಅಂಶಗಳೇ, ಈ ಮೂಲಭೂತ ಅಂಶಗಳು ಕಾರಣ. ಇವು ರೂಢಿಯಾಗುವುದೇ ನಮ್ಮ ಮನೆಯಿಂದ. ಅದಕ್ಕಾಗಿ ನಾವು ಮೊದಲು ತಾಯಂದಿರು ಮನೆಯಲ್ಲಿ ಏನು ಮಾಡಬೇಕಂದ್ರೆ ಮಗುವಿಗೆ ವೈಯಕ್ತಿಕ ಸ್ವಚ್ಛತೆಯ ಅರಿವನ್ನು ಮೂಡಿಸಬೇಕು. ಮಗುವಿಗೆ ತನ್ನ ಕೆಲಸವನ್ನು ತಾವೇ ಮಾಡಿಕೊಳ್ಳಿಕ್ಕೆ ಸ್ವಯಂ ಪ್ರೇರಣೆಯನ್ನು ನೀಡಬೇಕು. ಎದ್ದ ತಕ್ಷಣ ಹಲ್ಲುಜ್ಜುವುದು, ಸ್ನಾನ ಮಾಡುವುದು, ತಲೆ ಬಾಚುವುದು, ಪೂಜೆ ಮಾಡುವುದು, ತನ್ನ ಬಟ್ಟೆಗಳನ್ನು ಸರಿಯಾಗಿ ಜೋಡಿಸಿಟ್ಟುಕೊಳ್ಳುವುದು, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದನ್ನು ರೂಢಿಸಬೇಕು. ಸ್ನಾನ ಮಾಡಿದ ತಕ್ಷಣ ದೇವರನ್ನು ಪೂಜಿಸುವ ರೂಢಿಯನ್ನು ಬೆಳೆಸಬೇಕು. ಈ ಸಂಪ್ರದಾಯಗಳೇ ಮನುಷ್ಯನ ಉನ್ನತಿಗೆ ಕಾರಣ. ಹಾಗಾದರೆ ಈ ಸಂಪ್ರದಾಯಗಳನ್ನು ನಾವು ಬೆಳೆಸುವುದು ಹೇಗೆ ಹೇಳಿದರೆ ಮುಗಿಯಿತಾ? ನೋಡಿ, ಮಕ್ಕಳು ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತದೆ. ಅವರು ನಾವು ಹೇಳುವುದನ್ನು ಕೇಳಿ ಪಾಲನೆ ಮಾಡುವುದು ತುಂಬ ಕಡಿಮೆ. ಅವರು ನಮ್ಮನ್ನು ನೋಡಿ, ನಮ್ಮ ವರ್ತನೆಗಳನ್ನು ನೋಡಿ ಅದನ್ನು ಅನುಕರಿಸುತ್ತಾರೆ. ಈಗ ನಾವು ಹಿರಿಯರಿಗೆ ಗೌರವ ಕೊಡಬೇಕು, ದೇವರ ಪೂಜೆಯನ್ನು ಮಾಡಬೇಕು ಎಂದು ಪದೇ ಪದೇ ಹೇಳಿದರೆ ಅವರ ಮನಸ್ಸಿಗೆ ನಾಟುವುದು ತುಂಬ ಕಡಿಮೆ. ಅದೇ ನಾವು ಮನೆಯಲ್ಲಿರುವಂಥ ಹಿರಿಯರಿಗೆ ಗೌರವ ಕೊಟ್ಟರೆ, ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ಆದರದಿಂದ ಸ್ವಾಗತಿಸಿ ಉಪಚರಿಸಿದರೆ ಅದು ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತದೆ. ತಂದೆ ತಾಯಿಯ ಈ ಅಭ್ಯಾಸವನ್ನು, ರೂಢಿಯನ್ನು ಅವರು ತಮ್ಮಲ್ಲಿಯೇ ತಮಗೆ ಅರಿವಿಲ್ಲದೆಯೇ ಮೈಗೂಡಿಸಿಕೊಳ್ಳುತ್ತಾರೆ. ನಾವು ಮಾಡುವ ಪ್ರತಿದಿನದ ಕೆಲಸಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅದೇ ಹವ್ಯಾಸಗಳನ್ನು, ಅದೇ ರೂಢಿಗಳನ್ನು ಅವರು ತಮ್ಮಲ್ಲಿ ರೂಢಿಸಿಕೊಳ್ಳುತ್ತಾರೆ. ಅದಕ್ಕಾಗಿ ಕೇವಲ ಮಗುವಿಗೆ ಶಾಲೆಗೆ ಹೋಗುವುದು, ಓದುವುದು, ಬರೆಯುವುದು ಇದು ಒಂದೇ ಜೀವನವಲ್ಲ. ಅದರ ಜೊತೆಗೆ ಈ ಎಲ್ಲ ಸಂಪ್ರದಾಯಗಳನ್ನು ನಾನು ನೋಡಿದಂಗೆ ನಮ್ಮ ಶಾಲೆಗೆ ಕೆಲವೊಂದು ಮಕ್ಕಳು ಬರ್ತಾರೆ. ಓದಿನಲ್ಲಿ ತುಂಬ ಜಾಣರು, ಆದರೆ ಅವರ ಹವ್ಯಾಸಗಳು ತುಂಬ ಕೊಳಕಾಗಿರುತ್ತವೆ, ಶುಚಿಯಾಗಿರುವುದಿಲ್ಲ. ಹಾಗಾಗಿ ದಯವಿಟ್ಟು ಪಾಲಕರೇ, ಮಕ್ಕಳಿಗೆ ಓದುವುದರ ಜೊತೆಗೆ ಶುಚಿಯಾದ ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಿಕ್ಕೆ ನೀವು ಅವರಿಗೆ ಪ್ರೇರೇಪಣೆಯಾಗಬೇಕು. ಮಕ್ಕಳಿಗೆ ನಾವು ಓದುವುದರ ಜೊತೆಗೆ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಸಬೇಕು. ನೀನು ಶಾಲೆಗೆ ಹೋಗ್ತೀಯಾ, ನೀನು ನಮ್ಮಂಗೆ ಆಗಬೇಡ, ನೀನು ಓದಿ ತುಂಬ ಜಾಣ ಆಗಬೇಕು, ನೀನು ಯಾವ ಕೆಲಸನೂ ಮಾಡೋದು ಬೇಡ, ಓದಿ ಪರೀಕ್ಷೆ ಒಳಗೆ ಮಾರ್ಕ್ಸ್ ತೆಗೆದ್ರೆ ಸಾಕು ನನಗೆ ಅನ್ನುವಂತಹ ಮನೋಭಾವ ಕೆಲವೊಂದು ಪಾಲಕರಲ್ಲಿ. ಆದರೆ ಅದು ತಪ್ಪು. ಮಕ್ಕಳಿಗೆ ಓದುವುದರ ಜೊತೆಗೆ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಸಬೇಕು. ಅಂದಾಗ ಮನೆ ಎಂದರೇನು, ಮನೆಯಲ್ಲಿ ಕೆಲಸಗಳೇನು, ತಂದೆ ತಾಯಿಯ ಕಷ್ಟಗಳೇನು ಎಂಬ ಅರಿವು ಆ ಮಗುವಿಗೆ ಬಾಲ್ಯದಿಂದಲೇ ಆಗಬೇಕು. ತುಂಬ ಒಳ್ಳೆಯ ವಾತಾವರಣದಲ್ಲಿ ಯಾವುದೇ ಕಷ್ಟಗಳನ್ನು ಕೊಡದೆ, ಯಾವ ಕೆಲಸಗಳನ್ನೇ ಮಾಡದೆ ಬೆಳೆಸಿದಂತಹ ಮಗು ಜೀವನದಲ್ಲಿ ಒಮ್ಮೆಲೆ ಯಾವುದಾದರೂ ತೊಂದರೆ ಬಂದಾಗ ಅದನ್ನು ಎದುರಿಸುವಂತಹ ಮಾನಸಿಕ ಸಾಮರ್ಥ್ಯವನ್ನು ಅದು ಹೊಂದುವುದಿಲ್ಲ. ಅದಕ್ಕೆ ನಾವು ಚಿಕ್ಕ ವಯಸ್ಸಿನಲ್ಲಿಯೇ ಮಗುವಿಗೆ ಕಷ್ಟಗಳ ಅರಿವನ್ನು ಕೊಡಬೇಕು. ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವಂತಹ ರೂಢಿಯನ್ನು ನಾವು ಬೆಳೆಸಬೇಕು. ಅಂದಾಗ ಒಂದು ಮಗು ಯಶಸ್ವಿಯಾಗಿ ತನ್ನ ಜೀವನವನ್ನು ನಡೆಸುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮತ್ತು ಮಗುವಿಗೆ ನಾವು ಓದಲು ಪೂರಕವಾದ ವಾತಾವರಣವನ್ನು ಕೊಡಬೇಕು. ಮಕ್ಕಳು ಶಾಲೆಯಿಂದ ಬಂದ ತಕ್ಷಣವೇ ಓದು ಎಂದರೆ ಮಕ್ಕಳು ಕೇಳುವುದಿಲ್ಲ. ಮನೆಗೆ ಬಂದ ತಕ್ಷಣ ಅವರಿಗೆ ಸ್ವಲ್ಪ ಸಮಯವನ್ನು ಕೊಡಿ. ಅವರಿಗೆ ಅವರ ಕಡೆಯಿಂದ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಸಿ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ. ತಂದೆ ತಾಯಿಯಂದಿರು ಕೆಲಸಕ್ಕೆ ಹೋಗಿ ಬಂದಿರುತ್ತಾರೆ, ಅವರಿಗೆ ನಾವು ಸಹಾಯ ಮಾಡಬೇಕು ಅನ್ನುವಂತಹ ಮನೋಭಾವನೆಯನ್ನು ಎಲ್ಲರೂ ಸೇರಿ ಮನೆಯಲ್ಲಿ ಕೆಲಸಗಳನ್ನು ಮಾಡಿ
ಸುಮಾರು 6 ಗಂಟೆಗೆ ನೀವು ಮಕ್ಕಳನ್ನು ಓದಿಸಲು ಕೂಡಿಸಿದರೆ ಸಾಕು. ಮಕ್ಕಳ ಜೊತೆಗೆ ನೀವು ಕೆಲಸಗಳನ್ನು ಮಾಡಿ 6ರಿಂದ ಕನಿಷ್ಠ 1 ತಾಸಾದರೂ ಮಗುವಿನ ಜೊತೆ ಪಾಲಕರು ಕಳೀಲೇಬೇಕು. ತಂದೆ ತಾಯಿಯಂದಿರು ಹೊಲಕ್ಕೆ ಹೋಗಿ ಸುಸ್ತಾಗಿ ಬಂದಿರ್ತಾರೆ. ಹೋಗೋ ನೀನು ಹೋಮ್ವರ್ಕ್ ಮಾಡು ಅಂತ ಹೇಳಿ ತಾವು ಮೊಬೈಲ್ ಟಿವಿಯನ್ನು ಹಚ್ಚಿಕೊಂಡು ಕುಳಿತರೆ ಮಗು ಯಾವ ಕಾರಣಕ್ಕೂ ಓದುವುದಿಲ್ಲ. ಹಾಗಾಗಿ ಆ ಸಮಯ ಸಾಯಂಕಾಲ 7ರಿಂದ 8, 8:30, 9ರವರೆಗೂ ಮಗುವಿಗೆ ಮನೆಯಲ್ಲಿ ಓದುವ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕನಿಷ್ಠ ಆವಾಗಾದರೂ ಮಕ್ಕಳು ತಮ್ಮ ಎಲ್ಲ ಪಾಲಕರು ತಮ್ಮ ಎಲ್ಲ ತೊಂದರೆಗಳನ್ನು, ಜಂಜಾಟಗಳನ್ನು, ಸಂಸಾರದ ಜಂಜಾಟಗಳನ್ನು ಮರೆತು ಮಕ್ಕಳ ಜೊತೆ ಕೂಡಬೇಕು. ಮಕ್ಕಳನ್ನು ಓದಲು ಕೂಡಿಸಿ ತಮ್ಮ ಪಾಡಿಗೆ ತಾವು ಟಿವಿ ನೋಡ್ತಾ ಇದ್ದರೆ, ಮೊಬೈಲ್ ನೋಡ್ತಾ ಇದ್ದರೆ ಮಕ್ಕಳ ಲಕ್ಷ್ಯ ಆ ಕಡೆ ಇರೋದೇ ಇಲ್ಲ. ಮಕ್ಕಳ ಲಕ್ಷ್ಯ ಕೇವಲ ಟಿವಿ ಕಡೆ. ನಮ್ಮಪ್ಪ ಏನು ನೋಡ್ತಾ ಇದ್ದಾನೆ ಟಿವಿ ಒಳಗೆ, ನಮ್ಮಮ್ಮ ಏನು ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾರೆ, ಅವರ ಲಕ್ಷ್ಯ ಎಲ್ಲ ಆ ಕಡೆ ಇರುತ್ತೆ. ಅದೇ ನಾವು ಟಿವಿ ಮೊಬೈಲನ್ನು ಬಂದ್ ಮಾಡಿ ಮಕ್ಕಳ ಜೊತೆಗೆ ನಾವು ಕುಳಿತರೆ ಅವ್ರಿಗೂ ಭಯ ಅನಿಸುತ್ತದೆ. ನನ್ನ ತಂದೆ ತಾಯಿ ನನ್ನನ್ನು ನೋಡ್ತಾ ಇದ್ದಾರೆ ಅಂತ ಮಗು ಓದಿನ ಕಡೆ ಲಕ್ಷ್ಯ ಕೊಡುತ್ತದೆ. ಆಗ ಪಾಲಕರಿಗೂ ಸಹ ಮಗು ಏನು ಮಾಡ್ತಾ ಇದೆ, ಏನು ಓದ್ತಾ ಇದೆ ಅನ್ನುವುದರ ಕಡೆ ಲಕ್ಷ್ಯ ಹೋಗುತ್ತದೆ. ಆಗ ಮಕ್ಕಳು ಓದುವ ಸಮಯದಲ್ಲಿ ದಯವಿಟ್ಟು ಪಾಲಕರೇ ಮನೆಯ ವಿಚಾರಗಳನ್ನು, ಬೇರೆಯವರ ಬಗ್ಗೆ ಚಾಡಿ ಮಾತುಗಳನ್ನು, ಬೇರೆಯವರ ಜಗಳಗಳನ್ನು ಚರ್ಚಿಸುವುದರ ಬದಲಾಗಿ ಮನೆಯಲ್ಲಿ ಮಕ್ಕಳಿಗೆ ನಿಶ್ಶಬ್ದವಾದ ವಾತಾವರಣವನ್ನು ಒದಗಿಸಿಕೊಡಿ. ಕೇವಲ ಅರ್ಧ ತಾಸಿನಿಂದ 1 ತಾಸು ನೀವು ನಿಮ್ಮ ಮಗುವಿಗೆ ಮೀಸಲಿಡುವಂಥ ಸಮಯ ಮುಂದೆ ನಿಮ್ಮ ಮಗು ಮಹಾನ್ ನಾಯಕನಾಗಿ ಬೆಳೆಯುವುದರಲ್ಲಿ ಆಶ್ಚರ್ಯವಿಲ್ಲ. ಮಕ್ಕಳಿಗೆ ಕೇವಲ ನಾವು ಓದು ಎಂದು ಹೇಳಿದರ ಬದಲಾಗಿ ನಾವು ಅವರ ಜೊತೆ ಸಾಧ್ಯವಾದಷ್ಟು ಓದುವುದಕ್ಕಾಗದೇ ಇದ್ದರೆ ಕೇವಲ ಅವರ ಜೊತೆ ಕುಳಿತುಕೊಳ್ಳೋಣ, ಅವರು ಓದುವ ವಿಷಯವನ್ನು ನೋಡೋಣ. ಆಗ ಅಪ್ಪ ಅಮ್ಮ ನಮ್ಮನ್ನು ನೋಡ್ತಾ ಇದ್ದಾರೆ ಎನ್ನುವಂತಹ ಬಯಕಾದರೂ ಮಗು ಏನಾದರೂ ಓದುತ್ತದೆ. ಹೀಗೆ ಮನೆಯಲ್ಲಿ ಮಕ್ಕಳಿಗೆ ಓದಲು ಪೂರಕವಾದ ವಾತಾವರಣವನ್ನು ದಯವಿಟ್ಟು ಪಾಲಕರು ನೀವು ಒದಗಿಸಿಕೊಡಬೇಕೆಂದು ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೆಲವೊಮ್ಮೆ ಮಕ್ಕಳು ಶಾಲೆಯಲ್ಲಿ ಏನೋ ಪೀರಿಯಡ್ ನಡೆದಿರೋದಿಲ್ಲ, ಯಾವುದೋ ಒಂದು ಅನ್ಯ ಕಾರ್ಯದ ನಿಮಿತ್ತ ನಾವು ಶಿಕ್ಷಕರು ತರಗತಿಯನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರಲ್ಲ, ಅಥವಾ ಟ್ರೈನಿಂಗ್ಗಳಿಗೆ ಹೋಗಿರ್ತೀವಿ, ರಜಾ ಹೋಗಿರ್ತೀವಿ. ಆವಾಗ ಕೆಲವೊಂದು ಸಾರಿ ಹೋಮ್ವರ್ಕ್ಗಳು ಮಿಸ್ ಆಗ್ತವೆ. ಮಿಸ್ ಆದಾಗ ಮಗು ಇವತ್ತು ನನಗೆ ಯಾವ ಹೋಮ್ವರ್ಕು ಇಲ್ಲ, ನಾನು ಹೋಮ್ವರ್ಕ್ ಮಾಡಲ್ಲ ಅನ್ನುವಂತಹ ಮನೋಭಾವ. ಕೆಲವೊಂದು ಸಲ ಪೀರಿಯಡ್ಗಳು ನಡೆದೇ ಇದ್ದಾಗ ಖಾಲಿ ಪೀರಿಯಡ್ನಲ್ಲಿ ಹೋಮ್ವರ್ಕ್ಗಳನ್ನು ಮಾಡಿ ಮುಗಿಸ್ಕೊಂಡ್ಬಂದಿರ್ತೀವಿ. ಮನೆಯೊಳಗೆ ಆರಾಮಾಗಿರಬೇಕು ಅಂತ ಆಸೆಪಟ್ಟು ಆವಾಗ ದಯವಿಟ್ಟು ನೀವು ಪಾಲಕರಾದವರು ಹೋಮ್ವರ್ಕ್ ಇಲ್ಲ ಅನ್ನುವಂಥ ವಿಷಯವನ್ನು ಮರೆತು ಬಿಡಿ. ಮಗುವಿಗೆ ಯಾವ ಹೋಮ್ವರ್ಕ್ ಇಲ್ಲ ಅಂದರೂ ಪ್ರತಿದಿನ ಕಡ್ಡಾಯವಾಗಿ 1 ಸಾರಿ ಕನ್ನಡ, ಇಂಗ್ಲೀಷ್, ಹಿಂದಿ ಭಾಷೆಗಳನ್ನು ಓದುವುದು ಒಂದು ಹೋಮ್ವರ್ಕ್. ಪ್ರತಿದಿನ ಕನಿಷ್ಠ 1 ಬಾರಿಯಾದರೂ 3 ಭಾಷೆಗಳನ್ನು ಗಟ್ಟಿಯಾಗಿ ಮಗು ಓದಬೇಕು. ಓದುವುದರ ಜೊತೆಗೆ ಬರೆಯಬೇಕು. ಕೆಲವೊಂದು ಮಕ್ಕಳು ಓರಲ್ಲಾಗಿ ಮೌಖಿಕವಾಗಿ ಎಲ್ಲ ಉತ್ತರಗಳನ್ನು ಹೇಳ್ತಾರೆ, ಆದರೆ ಅವರ ಬರವಣಿಗೆಯ ದೋಷ, ತುಂಬ ಬರವಣಿಗೆ ದೋಷ. ಹಾಗಾಗಿ ಪಾಲಕರೇ ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮಕ್ಕಳ ಬರವಣಿಗೆ ಕಡೆ ಲಕ್ಷ್ಯ ಕೊಡಿ. ನಾವು ಶಾಲೆಯಲ್ಲಿ ಹೇಳಿರ್ತೇವೆ ಪ್ರತಿದಿನ ಓದಬೇಕು, 1 ಪೇಜ್ ಓದಬೇಕು, 10 ಸಾರಿ ಓದ್ಕೊಂಬರ್ಬೇಕೆಂದು. ಆ ಮಕ್ಕಳು ಆ ರೀತಿ ಮಾಡುವುದನ್ನು ನೀವು ಗಮನಿಸಿ. ಸಾಯಂಕಾಲ ಹೊತ್ತು ಮಕ್ಕಳಿಂದ ಬರೆಸಿ, ಬೆಳಗ್ಗೆ ಪ್ರತಿದಿನ ಮಕ್ಕಳನ್ನು 6 ಗಂಟೆಗೆ ಎಬ್ಬಿಸಿ, ಪ್ರತಿದಿನ 3 ಭಾಷೆಯನ್ನು ಗಟ್ಟಿಯಾಗಿ ಬಾಯಿ ಬಿಟ್ಟು ಓದುವಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಅದಕ್ಕೆ ನಿಮ್ಮ ಮಗು ನನಗೆ ಇವತ್ತು ಹೋಮ್ವರ್ಕ್ ಇಲ್ಲ ಅಂತ ಹೇಳಿದಾಗ ಕಡ್ಡಾಯವಾಗಿ ಈ ಹೋಮ್ವರ್ಕ್ ಇದ್ದೇ ಇರುತ್ತದೆ. ಪ್ರತಿದಿನ ಅವರನ್ನು 3 ಭಾಷೆಯನ್ನು ಓದಿಸಿ ಬರೆಸುವುದು ಸಹ ಒಂದು ಹೋಮ್ವರ್ಕ್ ಆಗಿದೆ. ಯಾವ ಮಗು ಪ್ರಾಥಮಿಕ ಶಾಲೆಯಲ್ಲಿ ಸ್ಪಷ್ಟವಾಗಿ, ಶುದ್ಧವಾಗಿ, ಸ್ಪಷ್ಟವಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ ಭಾಷೆಗಳನ್ನು ಓದುವುದು, ಶುದ್ಧವಾಗಿ ಬರೆಯುವುದನ್ನು ರೂಢಿ ಮಾಡಿಕೊಳ್ಳುತ್ತಾರೋ ಅವರು ಮುಂದೆ ಹೈಸ್ಕೂಲಿನಲ್ಲಿ, SSLCಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದು ನಿಸ್ಸಂದೇಹ. ಹಾಗಾಗಿ ಪ್ರಾಥಮಿಕ ಶಾಲೆಯಲ್ಲಿ ಅವರು ಮೂಲಭೂತವಾಗಿ ಓದುವುದು, ಬರೆಯುವುದು ಮತ್ತು ಸ್ಪಷ್ಟವಾಗಿ
ಬರೆಯುವುದನ್ನು ರೂಢಿ ಮಾಡಿಕೊಳ್ಳಬೇಕೆಂಬುದೇ ನನ್ನ ಆಶಯವಾಗಿದೆ. ಹಾಗಾಗಿ ಅದೇ ರೀತಿಯಾಗಿ ಪಾಲಕರಲ್ಲಿ ಒಂದು ಮನೋಭಾವವಿರುತ್ತೆ. ಕಂಪ್ಯಾರಿಸನ್, ಅವರು ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರು, ಅವ್ರ ಮಗಳು ಅಷ್ಟು ಚೆನ್ನಾಗಿ ಓದಿದ್ರು, ನಿನಗೆ ಯಾಕೆ ಬಂದಿಲ್ಲ ಮಾರ್ಕ್ಸ್, ನೀನು ಪರೀಕ್ಷೆ ಒಳಗೆ 20ಕ್ಕೆ 20 ತಗೋಬೇಕು, ನೀನು ಓದಿಲ್ಲ ಯಾಕೆ, ಆ ಥರ ಒತ್ತಡಗಳನ್ನು ಮಕ್ಕಳಿಗೆ ಹಾಕುವುದನ್ನು ಬಿಟ್ಟು ಬಿಡಿ. ಯಾಕಂದರೆ ಪ್ರತಿಯೊಂದು ಮಗು ವಿಭಿನ್ನವಾಗಿರುತ್ತದೆ. ಅದರ ಬೌದ್ಧಿಕ ಸಾಮರ್ಥ್ಯ, IQ ಅಂತ ಏನು ಕರೀತಾರೆ, ಇಂಟೆಲಿಜೆಂಟ್ ಕೋಶನ್, ಬೌದ್ಧಿಕ ಸಾಮರ್ಥ್ಯ ತುಂಬ ವಿಭಿನ್ನವಾಗಿರುತ್ತದೆ. ಅಂದರೆ ಕೆಲವೊಂದು ಮಕ್ಕಳು ವೇಗವಾಗಿ ಕಲಿತಾರೆ, ಕೆಲವೊಂದು ಮಕ್ಕಳು ನಿಧಾನವಾಗಿ ಕಲಿತಾರೆ, ಕೆಲವೊಂದು ಮಕ್ಕಳು ಇನ್ನೂ ನಿಧಾನವಾಗಿ. ವೇಗವಾಗಿ ಕಲಿಯುವವರು ಮಧ್ಯಮಗತಿಯ ಮಕ್ಕಳು, ನಿಧಾನಗತಿಯ ಮಕ್ಕಳು ಎಂದು ಗುರುತಿಸುತ್ತೇವೆ. ಆ ಮಕ್ಕಳ ಗ್ರಾಸ್ಪಿಂಗ್ ಪವರ್, ಗ್ರಹಣ ಶಕ್ತಿ ವಿಭಿನ್ನವಾಗಿರ್ತದೆ. ಒಂದು ಮಗುವಿಗೆ ನಾವು 1 ಸಾರಿ ಹೇಳಿದರೆ ಸಾಕು, ಅದು ಚೆನ್ನಾಗಿ ಗ್ರಹಿಕೆಯನ್ನು ಮಾಡಿಕೊಳ್ಳುತ್ತದೆ. ಇನ್ನೊಂದು ಮಗುವಿಗೆ 2 ಸಾರಿ 3 ಸಾರಿ ಹೇಳಬೇಕಾಗುತ್ತದೆ. ಕೆಲವೊಂದು ಮಕ್ಕಳಿಗೆ ಪದೇ ಪದೇ ಹೇಳಿದ ಮೇಲೆ, ಅದನ್ನು ಪದೇ ಪದೇ ಹೇಳಿದ ಮೇಲೆ ಅರ್ಥವಾಗುವಂಥ, ಇನ್ನು ಕೆಲವೊಂದು ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್ ತೀರ ಕಡಿಮೆ ಇರುತ್ತದೆ. ಆ ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ನಾವು ಶಾಲೆಯಲ್ಲಿ ಹೋಮ್ವರ್ಕನ್ನು ಕೊಡಬೇಕಾಗ್ತದೆ. ನೀವು ಪಾಲಕರೇ ಮೊದಲು ನಿಮ್ಮ ಮಗುವಿನ ಬೌದ್ಧಿಕ ಮಟ್ಟವನ್ನು ತಿಳಿದುಕೊಳ್ಳಬೇಕಾದದ್ದು ಬಹುಮುಖ್ಯ. ನಿಧಾನಗತಿಯ ಕಲಿಕೆ ಇರುವಂತಹ ಮಗುವಿಗೆ ನಾವು ಒಮ್ಮೆಲೆ ಪರೀಕ್ಷೆಯಲ್ಲಿ 98, 99 ರಿಸಲ್ಟ್ ಮಾಡಂದರೆ ಸಾಧ್ಯವಿಲ್ಲ. ಆ ಮಗುವಿಗೆ ಬೌದ್ಧಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಶಾಲೆಯಲ್ಲಿ ಹೋಮ್ವರ್ಕನ್ನು ಕೊಟ್ಟಿರ್ತೇವೆ. ಆ ಮಗು ಪ್ರತಿದಿನ ಹೇಗೆ ಪ್ರಗತಿಯನ್ನು ಹೊಂದುತ್ತಿದೆ ಅನ್ನುವುದು ನಮ್ಮ ಗಮನದಲ್ಲಿರುತ್ತದೆ. ಅದೇ ರೀತಿಯಾಗಿ ಪಾಲಕರೇ ನೀವು ಆ ಥರ ಆ ಸಲಹೆಯನ್ನು ಸ್ವೀಕರಿಸಬೇಕೆಂದು ಕೇಳುತ್ತೇನೆ. ನಮ್ಮ ಮಗು 100ಕ್ಕೆ 100 ಗಳಿಸಲೇಬೇಕು ಅನ್ನುವಂತಹ ಒತ್ತಡವನ್ನು ದಯವಿಟ್ಟು ಮಗುವಿನಲ್ಲಿ ಹಾಕಬೇಡಿ. ಆ ಒತ್ತಡಕ್ಕೆ, ಮಾನಸಿಕತೆಗೆ ಒಳಗಾಗಿ ಮಗು ಕೆಲವೊಂದು ಸಾರಿ ಇನ್ನೂ ಶೈಕ್ಷಣಿಕವಾಗಿ ಹಿಂದುಳಿಯುವಂತಹ ಸಾಧ್ಯತೆ ಇರುತ್ತದೆ. ಹಾಗಂತ ಈ ಬೌದ್ಧಿಕ ಮಟ್ಟವನ್ನು ಹೊಂದಿದ ಮಕ್ಕಳು ಕೊನೆಯವರೆಗೂ ಹೀಗಿರ್ತಾರೆ ಅನ್ನೋದೇ ಸುಳ್ಳು. ಆ ಮಗುವಿನ ಬೌದ್ಧಿಕ ಅಂತ ನಿಧಾನವಾಗಿ ವಿಕಾಸಗೊಳ್ಳುತ್ತಾ ಹೋಗುತ್ತದೆ. ಅದಕ್ಕೆ ಕಾರಣ ನಾವು ಇಂದು SLCಯಲ್ಲಿ, PUCಯಲ್ಲಿ ಫೇಲ್ ಆದಂಥ ಮಕ್ಕಳು ಸಹ ಇವತ್ತು ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿದ ಉದಾಹರಣೆಗಳು ಇದ್ದಾವೆ. ಅದಕ್ಕೆ ಮಗುವನ್ನು ಚಿಕ್ಕ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ ಅತಿಯಾಗಿ ನಿರೀಕ್ಷೆಯನ್ನು ಇಟ್ಟುಕೊಂಡು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸಾಧನೆಯನ್ನು ಮಾಡಬೇಕು ಅನ್ನುವ ಒತ್ತಡವನ್ನು ಹಾಕುವುದು ಉತ್ತಮವಲ್ಲ ಎಂದು ನನ್ನ ಅಭಿಪ್ರಾಯ. ಹಾಗಾಗಿ ಮಕ್ಕಳ ಈ ಬೆಳವಣಿಗೆಯಲ್ಲಿ ಕುಟುಂಬದ ಪಾತ್ರ ಹೀಗೆ ಇದ್ದಾಗ, ಇನ್ನೊಂದು ಸಾರಿ ಮಕ್ಕಳು ಅತಿಯಾದ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರೆ. ಶಾಲೆಯಲ್ಲಿ ನಾವು ಏನೋ ಸ್ಟ್ರಿಕ್ಟ್ ಮಾಡಿರ್ತೀವಿ, ನೀವು ಇದನ್ನು ಓದ್ಕೊಂಡೇ ಬರಲೇಬೇಕು, ಕಲ್ತ್ಕೊಂಡೇ ಬರಬೇಕು ಅನ್ನುವಂತಹ ಒತ್ತಡವನ್ನು ಹಾಕಿದಾಗ ಆ ಮಗು ಶಾಲೆಯನ್ನು ಬಿಡುವಂತಹ ಸಾಧ್ಯತೆ ಇರುತ್ತದೆ. ಆಗ ಪಾಲಕರಾದವರು ಆ ಮಗುವನ್ನು ನಿಧಾನವಾಗಿ ಕುಳಿತುಕೊಂಡು ವಿಚಾರಿಸಬೇಕು. ಯಾಕೆ ಶಾಲೆಗೆ ಹೋಗ್ತಾ ಇಲ್ಲ, ಏನು ಸಮಸ್ಯೆ ಇದೆ? ಆ ಮಗು ನಿಧಾನವಾಗಿ ಬಾಯಿ ಬಿಡುತ್ತದೆ. ಆಗ ನೀವು ಆ ಮಗುವಿಗೆ ತಿಳುವಳಿಕೆಯನ್ನು ನೀಡಬೇಕು. ನೋಡು, ನೀನು ಶಾಲೆಯಲ್ಲಿ ಹೋಮ್ವರ್ಕ್ ಮಾಡಿದ್ದರೆ, ಶಿಕ್ಷಕರು ಕೊಟ್ಟ ಪಾಠವನ್ನು ಓದಿದ್ದರೆ ನಿನಗೂ ಶಾಲೆಗೆ ಹೋಗಲು ಧೈರ್ಯ ಬರ್ತಾ ಇತ್ತು. ನೀನು ಮಾಡಿಲ್ಲ. ಓದುವುದು ಬರೆಯುವುದು ಮಾಡೋದ್ರಿಂದ ಯಾರು ಜಾಣರಾಗ್ತಾರೆ ಅಂತೇಳಿ ಆ ಮಗುವಿಗೆ ತಿಳುವಳಿಕೆಯನ್ನು ನೀಡಬೇಕು. ಅದು ಬಿಟ್ಟು ಕೆಲವೊಂದು ಪಾಲಕರು ತಮ್ಮ ಸಂಸಾರದ ಜಂಜಾಟಗಳಿಗೆ ಕೆಲವೊಂದು ಸಾರಿ ಮಕ್ಕಳನ್ನು ಶಾಲೆ ಬಿಡಿಸಿರ್ತಾರೆ. ಯಾವುದೋ ಹೊಲದ ಕೆಲಸದ ನಿಮಿತ್ತ, ಮನೆ ಕೆಲಸದ ನಿಮಿತ್ತ ಶಾಲೆಯನ್ನು ಬಿಡಿಸಿದಾಗ ಆ ಮಗುವಿನಲ್ಲಿ ಒಂದು ಅಭಿಪ್ರಾಯ ರೂಪುಗೊಳ್ಳುತ್ತದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಶಾಲೆ ಬಿಡಿಸಿದ್ದಾರೆ, ಹಾಗಾದರೆ ಇವತ್ತು ನಾನು ಹೋಮ್ವರ್ಕ್ ಮಾಡಿಲ್ಲ, ಶಾಲೆಯೊಳಗೆ ಹೊಡಿತಾರೆ, ಇವತ್ತು ಬಿಟ್ಟರೆ ತಪ್ಪೇನು? ಅವರೇ ಬಿಡಿಸಿರ್ತಾರೆ, ತಂದೆ ತಾಯಿನೇ ಬಿಡಿಸಿದ್ದಾರೆ, ನನ್ನ ವಿಷಯಕ್ಕೆ ನಾನು ಇವತ್ತೊಂದಿನ ಶಾಲೆ ಬಿಟ್ಟರೆ ತಪ್ಪೇನು ಅನ್ನುವಂಥ ಅಭಿಪ್ರಾಯ ಮಗುವಿನಲ್ಲಿ ಸಹಜವಾಗಿ ಮೂಡುತ್ತದೆ. ಅದೇ ಯಾವುದೇ ಕಾರಣಕ್ಕೂ ಶಾಲೆಯನ್ನು ಬಿಡಬೇಡ ಅಂತ ಪಾಲಕರು ತಾಕೀತು ಮಾಡಿದರೆ ಅದರ ಮನಸ್ಸಿನಲ್ಲಿ ಶಾಲೆ ಬಿಡುವುದು ತಪ್ಪು, ನಾನು ಶಾಲೆಯನ್ನು ತಪ್ಪಿಸಬಾರದು ಅನ್ನುವಂತಹ ಮನೋಭಾವನೆ ಬೆಳೆಯುತ್ತೆ. ಅದಕ್ಕೆ ದಯವಿಟ್ಟು ಪಾಲಕರೇ, ಮಕ್ಕಳು ಶಾಲೆಯನ್ನು ಬಿಟ್ಟಾಗ ಅವರನ್ನು ದಯವಿಟ್ಟು ಶಾಲೆಗೆ ಕರೆದುಕೊಂಡು ಬಂದು ಹೇಳಿ. ಅದು ಬಿಟ್ಟು ನಾವಾಗೇ ಫೋನ್ ಮಾಡಿದಾಗ ಇಲ್ಲ ಗೊತ್ತಿಲ್ಲ, ಇವತ್ತು ಬಿಟ್ಟಾನ್ರಿ ನಾಳೆ ಬರ್ತಾನೆ ಅನ್ನುವಂತಹ ಕಾರಣವನ್ನು ದಯವಿಟ್ಟು ಪಾಲಕರು ಹೇಳಬೇಡಿ.
ಈ ರೀತಿಯಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಕುಟುಂಬದ ಪಾತ್ರದ ಜೊತೆಗೆ ನಮ್ಮ ನೆರೆಹೊರೆಯವರು ಮತ್ತು ಆ ಮಗುವಿನ ಸ್ನೇಹಿತರು ಸಹ ಕೊಡುಗೆಯನ್ನು ನೀಡುತ್ತಾರೆ. ನೀವು ಪಾಲಕರು ಕೇವಲ ಮನೆಯಲ್ಲಿ ಶಾಲೆಯಲ್ಲಿ ಮಾತ್ರ ಮಗುವನ್ನು ನೋಡದೆ, ಅದು ಹೊರಗಡೆ ಮನೆಯಿಂದ ಹೊರಗಡೆ ಇದ್ದಾಗ ಎಂತಹ ಸ್ನೇಹಿತರ ಸಹವಾಸವನ್ನು ಮಾಡುತ್ತಾರೆ, ಮಕ್ಕಳು ಏನನ್ನ ಮಾಡುತ್ತಾರೆ ಎನ್ನುವುದರ ಕಡೆಗೆ ನಿಮ್ಮ ಗಮನ ಇರಬೇಕು. ಕೆಲವೊಂದು ಸಾರಿ ಕೆಟ್ಟ ಹುಡುಗರ ಸಹವಾಸದಿಂದ ನಮ್ಮ ಒಳ್ಳೆಯ ಮಕ್ಕಳು ಸಹ ದಾರಿಯನ್ನು ತಪ್ಪುವಂತಹ ಅವಕಾಶವಿರುತ್ತದೆ. ಹಾಗಾಗಿ ಮಗುವಿಗೆ ಅದರ ಪರಿಚಯವನ್ನು ಮಾಡಿಕೊಡಬೇಕು. ಯಾರೊಂದಿಗೆ ಸ್ನೇಹ ಮಾಡಬೇಕು, ಯಾರೊಂದಿಗೆ ಮಾಡಬಾರದು ಎನ್ನುವಂತಹ ತಿಳುವಳಿಕೆಯನ್ನು ಮಾಡಬೇಕು. ಶಾಲೆ ಬಿಟ್ಟ ನಂತರ ನಮ್ಮ ಮಗು ಎಲ್ಲಿ ಹೋಗುತ್ತಾನೆ, ಏನು ಮಾಡುತ್ತಾನೆ, ಯಾರ ಜೊತೆಗೆ ಇರುತ್ತಾನೆ ಅಂತೇಳಿ ನಾವು ಅವರನ್ನು ಗಮನಿಸುತ್ತಾ ಇರಬೇಕು. ಕೆಟ್ಟ ಮಕ್ಕಳ ಸಹವಾಸದಿಂದ ಒಳ್ಳೆ ಮಕ್ಕಳು ದಾರಿಯನ್ನು ತಪ್ಪುತ್ತಾರೆ. ಕೆಲವೊಂದು ಸಾರಿ ಈ ಸ್ನೇಹಿತರ ಸಹವಾಸದಿಂದಲೇ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಯೂ ಸಹ ಹೆಚ್ಚಿರುತ್ತದೆ. ಹಾಗಾಗಿ ಶಾಲೆ ಮತ್ತು ಶಿಕ್ಷಕರು ಎಷ್ಟು ಜವಾಬ್ದಾರಿಯನ್ನು ಹೊಂದಿದಾರೋ, ನಮ್ಮ ಸುತ್ತಮುತ್ತಲಿನ ಪರಿಸರವೂ ಸಹ ಮಗುವಿನ ಬೆಳವಣಿಗೆಯ ಮೇಲೆ ಅಷ್ಟೇ ಪರಿಣಾಮವನ್ನು ಬೀರುತ್ತದೆ ಎಂದು ಹೇಳಬಹುದು. ನಮ್ಮ ನೆರೆಹೊರೆಯವರು, ನಮ್ಮ ಸುತ್ತಮುತ್ತಲಿನ ಅವರ ಸ್ನೇಹಿತರ ವಾತಾವರಣ, ಅವರ ವ್ಯಕ್ತಿತ್ವ, ನಡೆ ನುಡಿಗಳು ದೋಷಪೂರಿತವಾಗಿದ್ದರೆ ಆ ಮಗು ಅವರನ್ನೇ ಅನುಕರಿಸುವಂತಹ ಸಾಧ್ಯತೆ ಹೆಚ್ಚು. ಮನೆಯೊಳಗೆ ಯಾವಾಗಲೂ ಇದನ್ನೇ ಹೇಳ್ತಾರೆ, ಇರಲಿ ಬಿಡೋ, ನಾವು ಇವ್ರ ಮಾತನ್ನು ಕೇಳೋಣ, ಅವರ ಜೊತೆ ಆಗೋಣ ಅನ್ನುವಂತಹ ಮಗು ಇನ್ನೂ ಬೌದ್ಧಿಕವಾಗಿ ಬೆಳವಣಿಗೆಯನ್ನು ಹೊಂದಿರದೇ ಕಾರಣ ಆಕರ್ಷಣೆಗೆ ಒಳಗಾಗಿ, ಆಕರ್ಷಣಾ ಶಕ್ತಿ ಜಾಸ್ತಿ ಇರೋದರಿಂದ ಬೇರೆ ಬೇರೆ ವಿಷಯಗಳ ಆಕರ್ಷಣೆಗೆ ಒಳಗಾಗಿ ಮಗು ಹಾದಿ ತಪ್ಪುವಂತಹ ಸಂದರ್ಭಗಳೇ ಹೆಚ್ಚು. ಅದಕ್ಕೆ ದಯವಿಟ್ಟು ಪಾಲಕರೇ, ನೀವು ನಿಮ್ಮ ಮಗುವಿನ ಸ್ನೇಹಿತರು, ಅವರ ಸುತ್ತಮುತ್ತಲಿನ ಪರಿಸರವನ್ನು ನೋಡಿಕೊಂಡು ಸರಿಯಾದ ಸಮಯದಲ್ಲಿ ಮಗುವಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಿದರೆ ಆ ಮಗು ಮುಂದೆ ತನ್ನ ಜೀವನವನ್ನು ಯಶಸ್ವಿಯಾಗಿ ನಡೆಸಬಲ್ಲಬಹುದು ಎಂದು ನನ್ನ ವಿನಂತಿ. ಅದೇ ರೀತಿಯಾಗಿ ಶಾಲೆಗೆ ಬರುವ ಮಕ್ಕಳು, ಶಾಲೆಯಲ್ಲೂ ಸಹ ಹಲವಾರು ರೀತಿಯ ಕಾರ್ಯಕ್ರಮಗಳಿದ್ದಾವೆ. ನಿಧಾನಗತಿಯ ಮಕ್ಕಳಿಗೆ ಬೇರೆ ಕಾರ್ಯಕ್ರಮ ಇದೆ, ಆಮೇಲೆ ವೇಗವಾಗಿ ಓದುವವರಿಗೆ ಕಾರ್ಯಕ್ರಮ ಇದೆ. ಇವತ್ತು ನಮ್ಮ ಸರ್ಕಾರ LBA, ನಿಧಾನಗತಿಯ ಮಕ್ಕಳ ಕಲಿಕಾ ಪ್ರಕ್ರಿಯೆ, FLN, ಹೀಗೆ ಮರುಸಿಂಚನ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಆ ಮಗು ಎಲ್ಲ ತನ್ನ ಶೈಕ್ಷಣಿಕ ವಿಷಯಗಳಲ್ಲಿ ಚೆನ್ನಾಗಿ ಓದಿದರೆ, ಬರೆದ್ರೆ ಆ ಮಗು ಮುಂದೆ ಯಶಸ್ವಿ ಪ್ರಜೆಯಾಗಿ ರೂಪಣೆಯನ್ನು ಹೊಂದುತ್ತದೆ ಎಂದು ನನ್ನ ಆಶೆ. ದಯವಿಟ್ಟು ಪಾಲಕರೇ, ನಾನು ಹೇಳಿದಂತಹ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಅದನ್ನು ಅನುಸರಿಸಬೇಕೆಂಬುದು ನನ್ನ ಕಳಕಳಿಯ ವಿನಂತಿ. ಎಲ್ಲರಿಗೂ ಧನ್ಯವಾದ.